ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೋಮ್ ರೆಮಿಡಿ ತಂದೀನಿ ನೋಡ್ರಿ. ಯಾವ ಥರ ಇದನ್ನ ಹಚ್ಕೊಂಡ್ರೆ ಕೂದಲು ಜಾಸ್ತಿ ಉದ್ದ ಬರ್ತಾವಂತಂದು ತೋರ್ಸ್ಲಕತ್ತೀನಿ ನೋಡ್ರಿ. ಇದು ಆಲ್ಮೋಸ್ಟ್ ಜಾಸ್ತಿ ಉದ್ದ ಬರೋದು ಮತ್ತು ಶೈನಿಂಗು ಆಗ್ತಾವೆ ಕೂದಲು ಇದನ್ನ ಹಚ್ಕೊಂಡ್ರೆ. ಈಗ ನಾನು ಅಗಸೆ ಬೀಜ ತೊಗೊಂಡಿನಿ ನೋಡ್ರಿ. ಇದು ಮತ್ತು ಈರುಳ್ಳಿ ತೊಗೊಂಡಿನಿ ಒಂದು, ಮತ್ತು ಅಲೋವೆರಾ ತೊಗೊಂಡಿನಿ ನೋಡ್ರಿ. ಇದು ಎಲೆ ಬ್ರೈನಿಗೆ ಭಾಳ ಒಳ್ಳೇದಂತ. ಸಣ್ಣ ಮಕ್ಕಳಿಗೆ ಬುದ್ಧಿಮಾನ್ಯ ಇರ್ತಾವೆ ನೋಡ್ರಿ, ಆ ಮಕ್ಕಳಿಗೆ ತಿನ್ನಿಸ್ತಾರಂತಿದಿಲ್ಲಿ. ಇಲ್ಲಿ ನಮ್ಮ ಮಗಲ ಮನೆ ಆಂಟಿ ಹೇಳಿದ್ರು, ಅದಕ್ಕೆ ಇದು ಇಲ್ಲಿ ಹಾಕ್ಕೊಳಕತ್ತೀನಿ. ಮತ್ತು ದಾಸವಾಳ ಎಲೆ ತೊಗೊಂಡಿನಿ ನೋಡ್ರಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನೋಡ್ರಿ. ಕೂದಲು ಜಾಸ್ತಿ ದಟ್ಟ ಮತ್ತು ಶೈನಿಂಗ್ ಇಲ್ಲ ಮತ್ತು ಕೂದಲೆಲ್ಲ ಸಿಳ್ಕ್ ಥರ ಆಗ್ಲತ್ತವಂದ್ರೆ ಈ ಥರ ಮಾಡ್ಕೊಂಡು ಮನೆಯಲ್ಲೇ ಹಚ್ಕೋರಿ. ಕೂದಲು ಉದ್ದನೂ ಬರ್ತಾವೆ ಮತ್ತು ದಟ್ಟು ಬರ್ತಾವೆ ಮತ್ತು ಮೇಲಾಗಿ ಶೈನಿಂಗು ಆಗ್ತಾವೆ ಕೂದಲು. ಈ ಅಗಸೆ ಬೀಜ ನೋಡ್ರಿ, ಅಗಸೆ ಬೀಜ ಎದಕ್ಕೆ ತೊಗೊಂಡಿನಿ ಅಂದ್ರೆ ನಾನು ಕೂದಲನ್ನು ಶೈನಿಂಗ್ ಹೊಡಿತಾವೆ, ಅದಕ್ಕೋಸ್ಕರ ಇದನ್ನ ಕುದಿಸಿ ಇದ್ರ ಒಳಗಿಂದ ಲೋಳಿ ತಗೋಬೇಕ್ರಿ. ಇದು 1 ಕಪ್ ತೊಗೊಂಡಿನಿ ನಾನು ಅಗಸೆ ಬೀಜ. ಮತ್ತು 2 ಅಲೋವೆರಾ ಯಾಕೆ ತೊಗೊಂಡಿನಿ ಅಂದ್ರೆ ಇದು ಅಲೋವೆರಾ ಕೂದಲಿಗೂ ಶೈನಿಂಗು ಆಗ್ತೈತಿ ಮತ್ತು ಕೂದಲು ಗ್ರೋತ್ ಅಂದರೆ ಜಾಸ್ತಿ ಬೆಳೆಯುತ್ತಾವ್ರಿ. ಈಗ ಈ ಎಲೆ ನೋಡ್ರಿ, ಇದು ನಾನು ಇದ್ರೊಳಗೂ ನೋಡೀನಿ, ಅಂತಾರೆ ಗೂಗಲ್ದಾಗ ಸರ್ಚ್ ಮಾಡಿ ನೋಡೀನಿ. ತಲೆಗೆ ಹಚ್ಕೊಂಡ್ರೆ ಏನಾಗಂಗಿಲ್ಲ. ನಾನು ಮಿಕ್ಸ್ ಮಾಡ್ಕೊಂಡೀನಿ. ಇದು ಕೂದಲಿಗೂ ಚಲೋ ಅಂದಾರಿ. ಅದಕ್ಕೆ ಕೂದಲು ಸ್ವಲ್ಪ ದಟ್ಟ ಬರ್ತಾವೆ ಮತ್ತು ಕೂದಲು ಉದ್ರಂಗಿಲ್ಲ ಜಾಸ್ತಿ ಅಂತಂದು ಹೇಳಿದ್ರು. ಅದಕ್ಕೆ ಇದನ್ನ ಎಲೆ ತೊಗೊಂಡಿನಿ. ಮತ್ತು ದಾಸವಾಳ ಎಲೆನೂ ತೊಗೊಂಡೀನಿ ರೀ. ಹೂವಿದ್ರೆ ದಾಸವಾಳ ಹೂವಿನ ತೊಗೊರಿ. ಮತ್ತು ನಾನು ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಬಂದಿನಿ ನೋಡ್ರಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನೋಡ್ರಿ. ನೀವು 2 ಉಳ್ಳಾಗಡ್ಡಿ ತೊಗೋತೀರ 2 ಉಳ್ಳಾಗಡ್ಡಿ ತೊಗೊರಿ. ನಾನು 1.5 ಉಳ್ಳಾಗಡ್ಡಿ ತೊಗೊಂಡೀನಿ. ಈಗ ಒಂದು ಕಡಾಯಿನ ತೊಗೊಂಡೀನಿ. ಕಡಾಯಿಗೆ ಅದು ಅಗಸೆ ಬೀಜ ಹಾಕೋತೀನಿ ರೀ. ಫಸ್ಟ್ ಒಲೆ ಹೊತ್ತಿಸ್ಕೋತೀನಿ. ಈಗ ನಾನು 1 ಗ್ಲಾಸ್ ನೀರು ಹಾಕ್ಕೊಡ್ತೀನಿ ರೀ. ನೀವು 1.5 ಗ್ಲಾಸ್ ನೀರು ಹಾಕೊಂಡ್ರೆ ನಡಿತೈತಿ. ನಾನು ಫಸ್ಟ್ 1 ಗ್ಲಾಸ್, ಆಮೇಲೆ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡೀನಿ. ಈ ಅಗಸೆ ಅದ ನೋಡ್ರಿ, ಅಗಸೆನ ಇದ್ರೊಳಗೆ ಹಾಕೋತೀನಿ ರೀ. ಇದು ಹಾಕೊಳ್ಳೋಣ ಸ್ವಲ್ಪ ಲೋಳಿ ಬಿಡ್ತೈತೆ ರೀ. ಇದು ಕುದೇನ ನೋಡ್ಬೋದು. ನಾನು ಇವತ್ತು ತಲೆ ತಗೊಂಡಿನಿ. ನಾನು 1 ವರ್ಷನಾಗ 1 2 3 ಸಲ ಹಚ್ಕೋತೀನಿ ಅಷ್ಟೇ. 3 ಸರದಾಗ ಮೆಹಂದಿ ಒಳಗೂ ಹಾಕೋತೀನಿ ಮತ್ತು ಹಾಗೆ ಕುಲ್ಲನೂ ಯೂಸ್ ಮಾಡ್ತೀನಿ ರೀ ನಾನು. ನೋಡ್ಬೋದು ಈಗ ಅಗಸೆ ಬೀಜನ ಕುದಿಲಕತ್ತಾವು. ಇವೆಲ್ಲನೂ ಕುದ್ದು ಎಲ್ಲನೂ ಲೋಳಿ ಥರ ಬರ್ತೈತೆ ರೀ ಅದು. ಈಗ ನೋಡ್ಬೋದು ಈ ಥರ ಬಂದೈತಿ. ಈ ಥರ ಬರೋಣ ಸೋಸ್ಕೋಬೇಕು. ಸ್ವಲ್ಪ ಗಟ್ಟಿ ಲೋಳಿ ಥರ ಬರ್ತೈತೆ ರೀ, ಅವಾಗ ನಾವು ಸೋಸ್ಕೊಂಡು ಇಟ್ಕೋಬೇಕು. ಇಲ್ಲಾಂದ್ರೆ ನೀವು ಬೇಡಪ್ಪ ಅಂದ್ರೆ ಅಗಸೆ ಬೀಜನೇ ರುಬ್ಕೊಂಡು ಹಾಕೋಬೋದು. ಇದ್ರೊಳಗಿಂದ ಅಲೋವೆರಾ ನಾನು ಜೆಲ್ ತಗೊಳಕತ್ತೀನಿ ರೀ. ಅಲೋವೆರಾ ಅಂದರೆ ಮನೆ ಮುಂದೆ ಇರ್ಲಿಕ್ಕಂದ್ರೆ ಮತ್ತೊಂದು, ಈಗ ಅಲೋವೆರಾಗಳ ಬಾಕ್ಸ್ ಬರ್ತಾವೆ ನೋಡ್ರಿ, ಆನ್ಲೈನ್ದಾಗ ಸಿಗ್ತಾವೆ. ಫ್ಲಿಪ್ಕಾರ್ಟ್ ಒಳಗೆ ಈ ಥರ ಮೀಶೋದಾಗ ಸಿಗ್ತಾವೆ. ಅಲ್ಲಿನೂ ತರಿಸ್ಕೋಬೋದು ನೀವು. ಅಲೋವೆರಾ ಜೆಲ್ ಅಂತಾರೆ. ಅಲೋವೆರಾ ಜೆಲ್ನೂ ತೊಗೋಬೋದು. ನಾನು ಈ ಸಣ್ಣಾಗಿ ಅಲೋವೆರಾ ಎಲ್ಲನೂ ತೊಗೊಳಕತ್ತೀನಿ ನೋಡ್ರಿ. ಈ ಥರ ಅಲೋವೆರಾವನ್ನು ಹಾಕ್ಕೊಳಕತ್ತೀನಿ ನಾನು. ಇದು ಅಲೋವೆರಾದ ಫುಲ್ ಅಲೋವೆರಾನ ಹಾಕ್ಕೊಳಂಗಿಲ್ಲ ನಾನು, ಬರೀ ಲೋಳಿ ಅತ್ತಾರ ನೋಡ್ರಿ, ಅದಷ್ಟೇ ಹಾಕೋತೀನಿ ಅಲೋವೆರಾದ. ಈ ಥರ ಮಾಡ್ಕೋಬೇಕ್ರಿ. ಇದನ್ನ ಮಿಕ್ಸರ್ ಜಾರ್ ಒಳಗೆ ಇದು ಮಾಡ್ಕೋತೀನಿ ನಾನು. ಆ ತಪ್ಪಲನೂ ಹಾಕೋತೀನಿ ಮತ್ತು ಉಳ್ಳಾಗಡ್ಡಿನೂ ಹಾಕೋತೀನಿ ರೀ. ಫುಲ್ಲಾಗಿ ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ ಇದು. ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ರೀ ನಾನು. ಇದು ಫುಲ್ಲಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಮಿಕ್ಸರ್ ಒಳಗೆ ಹಾಕ್ಕೊಳಕತ್ತೀನಿ. ನುಣ್ಣಗೆ ಪೇಸ್ಟ್ ಆಗಬೇಕ್ರಿ. ಈಗ ಹಾಗೆ ನೋಡ್ಬೋದು ಒಂಥರ ಲೋಳಿ ಬಿಟ್ಟೈತಿ. ಇದು ಜೆಲ್ ಥರ ಈ ಥರ ಬಿಟ್ಟಿರ್ತೈತೆ ರೀ. ನಾನು ಸ್ವಲ್ಪ ಸೋಸ್ಕೋತೀನಿ. ಈಗ ಸೋಸ್ಕೋಬೇಕ್ರಿ ಅದನ್ನು. ಬಿಸಿದಿದ್ದಾಗೆ ಸೋಸ್ಕೋಬೇಕು, ಯಾಕಂದ್ರೆ ಆರ್ತಂದ್ರೆ ಅದು ಲೋಳಿ ಎಲ್ಲ ಇದು ಆಗಿಬಿಡ್ತೈತಿ. ಅದಕ್ಕೆ ನಾನು ಸ್ವಲ್ಪ ಜೆಲ್ಲು ಮಾಡ್ಕೊಂಡೀನಿ ಮತ್ತು ಮೇಲಾಗಿ ನಾನು ಇದನ್ನ ಎಲ್ಲ ರುಬ್ಕೊಂಡೀನಿ ರೀ. ನೀವು ಅಂದರೆ ನುಣ್ಣಗೆ ಪೇಸ್ಟ್ ಆದ್ರೆ ರುಬ್ಕೋರಿ, ಇಲ್ಲಾಂದ್ರೆ ಇರ್ಲಿಕ್ಕಂದ್ರೆ ಪೇಸ್ಟ್ ಆಗ್ಲಿಕ್ಕಂದ್ರೆ ಬಿಟ್ಬಿಡ್ರಿ. ಯಾಕಂದ್ರೆ ಕೂದಲೊಳಗೆ ಸಿಗ್ತಾವೆ, ನೋಡ್ಕೊಂಡು ಹಚ್ಕೋಬೋದು ನೀವು. ಈ ಥರ ಜೆಲ್ ಮಾಡಿಕೊಂಡು ಹಚ್ಕೋಬೋದು. ನಾನು ಎಲ್ಲನೂ ಅಲೋವೆರಾನು ಹಾಕ್ಕೊಂಡೀನಿ ರೀ. ಈ ಥರ ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ನೀವು.
ಈ ಥರ ಒಂದಿಷ್ಟು ತೊಗೊಂಡೆ ನಾನು ಆಮೇಲೆ ಏನು ಅಗಸೆ ಬೀಜ ನೋಡಿ ಕುದಿಸ್ಕೊಂಡು ನೋಡಿರಿ, ಅದನ್ನ ಆರಿಸ್ಕೊಂಡು ಅದನ್ನೇ ಹಾಕ್ಕೊಂಡ್ಬಿಟ್ಟೆ ನಾನು. ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದೀನಿ. ಮತ್ತು ಇನ್ನಷ್ಟು ಸ್ವಲ್ಪ ಜೆಲ್ ತೊಗೊಂಡಿನಿ ನೋಡಿರಿ, ಜೆಲ್ ಹಾಕ್ಕೊಂಡಿದ್ದು ನೋಡಿರಿ, ಅದನ್ನ ಅಗಸೆ ಜೆಲ್ಲ ಅದು ಹಾಕ್ಕೊಂಡೀನಿ. ಈಗ ಅಂದರೆ ಕುದಿಸಿದ್ರೆ ತಾನೇ ಜೆಲ್ ಥರ ಬರ್ತೈತೆ ರೀ, ಸೋಸ್ಕೊಂಡ್ರೆ ನಡಿತೈತಿ. ನಾನು ಅಗಸೆ ಬೀಜನೂ ಹಾಕ್ಕೊಂಡೀನಿ. ಅದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಎಷ್ಟು ಪೇಸ್ಟ್ ಆಗ್ತೈತೆ ನೋಡಿರಿ, ಅಷ್ಟು ನುಣ್ಣಗೆ ಎಷ್ಟು ಪೇಸ್ಟ್ ಮಾಡ್ಕೊತೀನಿ ನೋಡಿರಿ, ಅಷ್ಟು ಚಲೋ. ಯಾಕಂದ್ರೆ ಕೂದಲಿಗೆ ಹಚ್ಕೊಳ್ಳೋಕೆ ಬರ್ತೈತಿ. ಈಗ ಪೇಸ್ಟ್ ಆಗೈತಿ ನೋಡ್ಬೋದು ನೀವು, ಇಷ್ಟು ಹಳಸಾಗೈತಿ. ಇದು ಮೆಹಂದಿ ಒಳಗೂ ಹಚ್ಕೊಂಡ್ರು ನಡಿತೈತೆ ರೀ. ನೀವು ಮೆಹಂದಿ ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಈ ಥರ ಹಚ್ಕೊಂಡ್ರು ನಡಿತೈತೆ ನೋಡಿರಿ. ನಾನು ಈಗೆಲ್ಲನೂ ರೆಡಿ ಮಾಡ್ಕೊಂಡೀನಿ ರೀ. ಈಗ ತಲೆಗೆ ಹಚ್ಕೊಳಕತ್ತೀನಿ ರೀ. ಮೊದಲನೇ ದಿನ ನಾವು ತಲೆ ತಕ್ಕೋಬೇಕು ರೀ. ತಕ್ಕೊಂಡು ಇದನ್ನ ಜಡಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ನಾವು ಹಚ್ಕೋಬೇಕು ರೀ. ಫುಲ್ ಬುಡ ಅಂದರೆ ಕೂದಲು ಬುಡ ಇರ್ತೈತೆ ನೋಡಿರಿ, ಅದನ್ನು ಫಸ್ಟ್ ಎಲ್ಲ ಕವರ್ ಮಾಡ್ಕೋಬೇಕು. ನಾವು ನೀಟಾಗಿ ಹಚ್ಕೋಬೇಕು. ಒಬ್ರು ಹಚ್ಚೋರು ಇರಬೇಕು. ಯಾಕಂದ್ರೆ ನಾನೇ ಹಚ್ಕೊಂಡೀನಿ ರೀ, ಅಷ್ಟು ನೀಟಾಗಿ ಹಚ್ಕೊಂಡಿಲ್ಲ. ನಾನು ಹಚ್ಕೊಳಕ್ಕೆ ಬಂದಿಲ್ಲ. ಒಬ್ಬೊಬ್ಬರೇ ಇದ್ರೆ ಹಚ್ಕೊಳಕ್ಕೆ ಬರೋಂಗಿಲ್ಲ ರೀ. ಒಬ್ರು ಯಾರೇ ಸಪೋರ್ಟ್ ಇದ್ರೆ ಹಚ್ಕೊಳ್ಬೋದು. ಯಾವ ಥರ ಮೆಹಂದಿ ಹಚ್ಕೋತೀರಿ ನೋಡಿರಿ, ಆ ಥರನೇ ಹಚ್ಕೋಬೇಕು ನೀವು. ನಾನು ಎಲ್ಲನೂ ಹಚ್ಕೊಂಡೀನಿ ನೋಡಿರಿ. ನೀವು ಒಂದು 4-5 ತಿಂಗಳು ಈ ಥರ ಮಾಡಿರಿ. 1 ತಿಂಗಳದಾಗ 2 ತಿಂಗಳದಾಗ ಈ ಥರ ಮಾಡ್ಕೊಂಡು ಹಚ್ಕೊಂಡು ನೋಡಿರಿ. 1 ವರ್ಷನಾಗ ಕೂದಲು ಗ್ರೋತ್ ಆಗ್ತಾವಂದ್ರೆ ಜಾಸ್ತಿ ಬೆಳಿತಾವೆ. ಯಾಕಂದ್ರೆ ನನ್ನ ಮೊದಲು ಕೂದಲು ಇಷ್ಟು ಇದ್ದಿದ್ದಿಲ್ಲ. ನಾನು 8th 9th ಬಂದಾಗ ಇಷ್ಟು ಕೂದಲೇ ಇದ್ದಿದ್ದಿಲ್ಲ ನನಗೆ. ಆಲ್ಮೋಸ್ಟ್ ನನಗೆ ಈಗ ಒಂದು 5, 6, 7, 8 ವರ್ಷ ಆಯಿತು ಕೂದಲು ಜಾಸ್ತಿ ಆಗ್ಲತ್ತ. ಅಂದರೆ ಎಲ್ಲನೂ ನಾನು ಮೆಹಂದಿ ಒಳಗೂ ಹೂವಿಂದು ಹಾಕ್ತೀನಿ ರೀ, ದಾಸವಾಳ ಹೂವು ಹಾಕ್ತೀನಿ ನಾನು. ಈಗೆಲ್ಲ ಈ ಥರ ಹಚ್ಕೊಂಡು ನೋಡಿರಿ. ಹಚ್ಕೊಂಡು ಮರುದಿನ ಈ ಥರ ನಾನು ತಲೆ ತಗೊಂಡೀನಿ. ಈ ಥರ ಶೈನಿಂಗ್ ಆಗಿದ್ದು ನನ್ನ ಕೂದಲು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.